ಮಾತನಾಡಿದ್ದಕ್ಕೆ. ಶಿವಕುಮಾರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ನಮ್ಮ ಹೆಸರು ಶಿವಕುಮಾರ್. ಹೇಳಿ ಸರ್. ಹೌದು ಮೇಡಮ್, ಇದು ಇವತ್ತಿಂದ ನಡೀತಾ ಇಲ್ಲ ಮೇಡಮ್. ಇದು ಸುಮಾರು ವರ್ಷಗಳಿಂದ ಇದು ನಡ್ಕೊಂಡ್ ಬರ್ತಾ ಇದೆ. ನಮ್ಮ ಹಿಂದೂಗಳಿಗೆ ಎಲ್ಲೇ ಹೋಗಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಭಯದಲ್ಲಿ ಮಾಡೋ ಒಂದು ವಾತಾವರಣ ಉಂಟಾಗಿದೆ ಮೇಡಮ್. ಇಲ್ಲಿ ಅವ್ರ ಹಬ್ಬಗಳು ಮಾಡ್ಬೇಕಾದ್ರೆ ಯಾವುದೇ ರೀತಿ ಒಂದು ಭಯ ಇರಲ್ಲ ಮೇಡಮ್. ಆರಾಮಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಪೊಲೀಸ್ನವರು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಹಬ್ಬಗಳು ಬಂದ್ರೆ ನಮ್ಗೆ ಎಲ್ಲಾ ರೀತಿ ತೊಂದರೆಗಳು ನಮ್ಗೇನೆ. ಒಂದು ಡಿಜೆ ಹಾಕ್ಬಾರ್ದು, ಒಂದು ಯಾವುದೇ ರೀತಿ ಏನೇ ಒಂದು ನಮ್ಗೆ ಸಪೋರ್ಟ್ ಇಲ್ಲ ಮೇಡಮ್. ಈ ತರ ಆಗ್ತಿದೆ ಮೇಡಮ್. ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಊರಲ್ಲಿ ಬೇರೆ ಧರ್ಮದವರು ಇಲ್ವಾ ಶಿವಕುಮಾರ್ ಅವರೇ? ನಿಮ್ಮಲ್ಲಿ ಯಾವತ್ತಾರು ಹಿಂಗೆಲ್ಲ ಗಲಾಟೆಗಳಾಗಿತ್ತ? ಇಲ್ಲ ಮೇಡಮ್, ಆಗಿಲ್ಲ ಮೇಡಮ್. ಈಗ ನಾವೇನು ಆತರ ತೊಂದರೆ ಕೊಡಲ್ಲ ಮೇಡಮ್. ನಾವು ಹಿಂದೂಗಳು ನಾವು ಎಲ್ಲಾ ರೀತಿನೂ ಅಡ್ಜಸ್ಟ್ ಮಾಡ್ಕೊಬೇಕು. ನಾವು ಪ್ರತಿಯೊಂದಿಗೂ ಅವ್ರ ಜನಗಳಿಗೆ ಏನೇ ಒಂದು ಹಬ್ಬಗಳಾಗ್ಲಿ ಅವ್ರಿಗೆ ಪ್ರತಿಯೊಂದು ಹಬ್ಬಗಳಿಗೂ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ನಮ್ಗೆ ಹಬ್ಬಗಳಾದ್ರೆ ಅವ್ರು ಅಡ್ಜಸ್ಟ್ ಮಾಡಂಗಿಲ್ಲ. ಅವ್ರು ಏನೇ ತೊಂದರೆ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಎಷ್ಟು ಕೇಸ್ ವಾಪಸ್ ತಗೊಂಡಿದ್ದಾರೆ ಮೇಡಮ್. ಡಿಜೆಲಿ ಕೆಜೆಲಿ ಕೇಸ್ ವಾಪಸ್ ತಗೊಂಡಿದ್ದಾರೆ. ಎಷ್ಟು ಅವ್ರಿಗೆ ಎಲ್ಲ ಹೆಲ್ಪ್ ಮೇಡಮ್. ಅವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಇದೇ ಮೇಡಮ್ ನಮ್ಗೆ ಆಗ್ತಾ ಇರೋದು. ನಾವ್ ಯಾವತ್ತು ದುಡ್ಡಿನ ಆಸೆಗೋಸ್ಕರ ನಾವ್ 2000ಕ್ಕೆ ಫ್ರೀಗೆ ಅಂತ ಹೇಳಿ ನಮ್ಮ ಮತಗಳನ್ನ ಮಾರ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಬಂತು, ಅವತ್ತಿನಿಂದ ನಾವು ಹಾಳಾಗಿ ಹೋದ್ವಿ ಮೇಡಮ್. ಈ ಬಿಜೆಪಿ ಸರ್ಕಾರ ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅಲ್ಲಲ್ಲ, ಸರೋಗದ ಅಲ್ಲ ಮೇಡಮ್. ಆದ್ರೆ ನಮ್ಗೆ ಹಿಂದೂಗಳಿಗೆ ಒಂದು ಅಟ್ಲೀಸ್ಟ್ ಸಪೋರ್ಟ್ ಅಂತ ಆದ್ರೂ ಇರುತ್ತಲ್ಲ. ಇವ್ರು ಮಾಡ್ತಾ ಇದಾರೆ ಮೇಡಮ್, ಹೇಳಿ ನೋಡೋಣ. ಎಲ್ಲ ಒಂದು ತುಂಬಾ ಒಳ್ಳೆಯವರು, ಅವ್ರು ಯಾವುದೇ ಶಾಂತಿ ದೂತರು ಅಂತ ಹೇಳ್ಕೊಂತಾರಲ್ಲ ಮೇಡಮ್. ಇದು ಶಾಂತಿ ದೂತರು ಮಾಡುವಂತ ಕೆಲಸನ ಮೇಡಮ್ ಇದು. ಅಲ್ಲ, ಕಲ್ಲಲ್ಲಿ ಎಸೆಯೋದು, ಆಮೇಲೆ ಹಿಂದೂಗಳ ಮೇಲೆ ಗಲಾಟೆ ಮಾಡೋದು, ಎಲ್ಲೇ ಒಂದು ಅಲ್ಲ ಮೇಡಮ್. ಈಗ ಇವ್ರು ಬೆಳಗಿನ ಸಂಜೆವರೆಗೂ 5 ಸಲ ಆಜನ್ ಕೂಗ್ತಾರೆ. ನಾವೇನ್ ತೊಂದರೆ ಕೊಟ್ಟಿದೀವ ಇವ್ರಿಗೆ? ಮತ್ ನಮ್ಗೆ ಯಾಕೆ ಮೇಡಮ್ ತೊಂದ್ರೆ? ನಾವು ದರ್ಗಾದ ಮುಂದೆ ಒಂದು ಮೇಡಮ್ ಯಾರನ್ನ ಸಾತ್ರೆ ಒಂದು ತಮಟೆ ಹೊಡಿಯಂಗಿಲ್ಲ. ಮತ್ತೆ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಬೇಕು, ಅವ್ರು ಮಾತ್ರ ಏನಕ್ಕೂ ಅಡ್ಜಸ್ಟ್ ಮಾಡಂಗಿಲ್ಲ. ಶಾಂತಿ ಪ್ರಿಯರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಅವ್ರನ್ನ. ಅದನ್ನೇ ನಾನು ಹೇಳ್ತಿರೋದು. ಅವರು ಶಾಂತಿ ದೂತರು, ಯಾವುದೇ ರೀತಿ ಒಂದು ಗಲಾಟೆಗೆ ಹೋಗಲ್ಲ, ಏನು ಮಾಡಲ್ಲ. ನಾವು ಮಾತ್ರ ಎಲ್ಲದಕ್ಕೂ ಸಹಿಸ್ಕೋಬೇಕು. ಹೇಳಿ ಮೇಡಮ್, ಇದರಲ್ಲಿ ಯಾವ ನ್ಯಾಯ ನಮ್ಗೆ ಎಲ್ಲಿದೆ? ಸಹಕಾರ ಎಲ್ಲಿದೆ? ಸರ್ಕಾರದಿಂದ. ಬಟ್ ಪೊಲೀಸವ್ರು ಮೇಯ್ನು ಅವ್ರು ಹೇಳ್ದಂಗೆ, ಸರ್ಕಾರ ಈಗ ಅವ್ರದ್ದು ಇರೋದ್ರಿಂದ ಅವ್ರು ಹೇಳ್ದಂಗೆ ಕೇಳ್ಬೇಕು ಪೊಲೀಸವ್ರು, ಅಧಿಕಾರಿಗಳು. ಆ ಹೆಣ್ಮಗು ನೋಡಿದ್ರೆ ಮೇಡಮ್, ಹೆಣ್ಮಗು ಅಂತ ನೋಡಿದೀರಾ ಹೊಡೆದಿದ್ದಾರೆ ಅವ್ರಿಗೆ. ಆ ಹೆಣ್ಮಗು ಏನ್ ಮಾಡಿತ್ತು? ಎಷ್ಟು ಅನುಭವಿಸ್ತಾರೆ ಅವರು. ಆ ಮಕ್ಳು ನೋಡಿ ಮೇಡಮ್, ಎಷ್ಟು ಅನುಭವಿಸ್ತಾ ಇದ್ರೆ ಹಾಸ್ಪಿಟ್ಲ್ ಅಲ್ಲಿ. ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ನಮ್ಮ ಹಿಂದೂಗಳಿಗೆ ಯಾವುದೇ ರೀತಿ ಅಲ್ಲ ಮೇಡಮ್, ಚಾಮುಂಡಿ ಬೆಟ್ಟನೇ ನಿಮ್ದಲ್ಲ ಅಂತಾರಲ್ಲ ಮೇಡಮ್. ಹಾಗಾದ್ರೆ ಅವ್ರಿಗೆ ಬರ್ಕೊಟ್ಟಿದ್ದಾರೆ ಇವರು? ಹೇಳಿ. ಹಾಗಾದ್ರೆ ನಾವು ರೈಟ್ ಸರ್, ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ರವಿ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ಮೇಡಮ್ ನಮಸ್ತೆ. ಮದ್ದೂರಿನಲ್ಲಾದ ಗಲಾಟೆ ಗಲಭೆ ಯಾರನ್ನ ಹೊಣೆ ಮಾಡ್ತೀರಿ? ಯಾರ ಕಾರಣ? ಭದ್ರತಾ ಲೋಪಾನ, ಸರ್ಕಾರದ ಲೋಪಾನ, ಏನ್ ಹೇಳ್ತೀರಿ? ಮೇಡಮ್, ಇದು ನೇರ ಸರ್ಕಾರ ಹೊಣೆ ಆಗುತ್ತೆ ಮೇಡಮ್. ನೋಡಿ ಮೇಡಮ್, ಇವತ್ತಿನ ದಿನ ಹೇಗಿದೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಿನಕ್ಕೆ 5 ಬಾರಿ ಈ ಮಸೀದಿ ಅನ್ನತಕ್ಕದ್ದು ಒಂದು ಸೈರನ್ ಕಟ್ಕೊಂಡು ಅಲ್ಲ ಕೂಗುವಂತದ್ದು ಒಂದಿದೆ. ಅದು ಈಗ ನಮ್ದು ಹಿಂದುತ್ವ ಬಂದ್ಬಿಟ್ಟು ವರ್ಷಕ್ಕೊಂದ್ಸರಿ ಗಣೇಶ ಹಬ್ಬವನ್ನ ನಾವು ಮಾಡ್ತೀವಿ ಮೇಡಮ್. ಈಗ ನಾವು ಯಾವ್ದಾರ ಒಂದು ಮುಸ್ಲಿಮ್ಸ್ ಅವ್ರ ಹಬ್ಬ ಬಂದ್ರೆ ಈಗ ತುಂಬಾ ಪ್ರೊಟೆಕ್ಷನ್ ಇರುತ್ತೆ, ಪೊಲೀಸ್ನವ್ರು ಮಸೀದಿ ಮುಂದೆ ನಿಂತಿರ್ತಾರೆ. ಅದೇ ತರ ಯಾವ್ದಾರ ಒಂದು ಊರಲ್ಲಿ ಅಥವಾ ಒಂದು ಬೆಂಗಳೂರಿನಾದಂತ ಏರಿಯಾಗಳಲ್ಲಿ ಯಾವ್ದಾರ ಒಂದು ಹಬ್ಬ ಮಾಡ್ತೀವಿ ಅಂದಾಗ ದಯಮಾಡಿ ಈ ತರ ಗಲಭೆ ಆಗದೆ ತರ ಪೊಲೀಸ್ನವ್ರು ದಯಮಾಡಿ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಅನುವು ಮಾಡ್ಕೊಡ್ಬೇಕು. ಇವತ್ತಿನ ದಿನ ಏನ್ ಈ ಮದ್ದೂರಲ್ಲಿ ಗಲಭೆ ನಡೆದಿದೆ, ಗಲಾಟೆಗಳಾಗಿದೆ ನೋಡಿ, ನೀವು ತೋರಿಸ್ತಾ ಇರೋದು ಯಾವ ತರ ಇದೆ ಅಂತಂದ್ರೆ ಒಂದು ಹಿಂದೂ ಮುಸ್ಲಿಂ ಗಲಾಟೆಗಿಂತ ದೊಡ್ಡ ಗಲಭೆನೇ ಆಗೋ ತರ ಇದೆ ನೋಡಿ ಮೇಡಮ್. ಇದು ಇಲ್ಲಿಗೆ ನಿಲ್ಲಲ್ಲ ಮೇಡಮ್. ನಾನು ಯಾವುದೇ ಸರ್ಕಾರದ ಮೇಲೆ ನಾನು ದೂರಲ್ಲ ಮೇಡಮ್. ನಮಗೆ ಪ್ರೊಟೆಕ್ಷನ್ ಬೇಕು. ನಾವು ಹಿಂದೂಗಳು, ನಾವ್ ಎಲ್ಲಿದ್ದೀವಿ? ನಾವು ಇಂಡಿಯಾದಲ್ಲಿ ಇದೀವ ಅಥವಾ ಪಾಕಿಸ್ತಾನದಲ್ಲಿ ಇದೀವ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾವು ಸಾರ್ವಜನಿಕರು ಬದುಕದೇ ಕಷ್ಟ ಆಗಿದೆ ಮೇಡಮ್. ನಿಮ್ಗೆ ಗೊತ್ತಿಲ್ಲ, ಇದೇ ಬೆಂಗಳೂರು ಹಲವೊಂದು ಏರಿಯಾಗಳಲ್ಲಿ ಈ ಮುಸ್ಲಿಮ್ಸ್ ಬಾಂಧವರು ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡು ಓಡಾಡ್ತಾರೆ, ಎದುರಿಸ್ತಾರೆ. ಜನಜೀವನ ತುಂಬಾ ಕಷ್ಟವಾಗಿದೆ. ನೇರ ರಾಜ್ಯ ಸರ್ಕಾರನೇ ಇದಕ್ಕೆ ಹೊಣೆ ಆಗೋದು ಮೇಡಮ್. ದಯಮಾಡಿ ನೋಡಿ, ಈಗ ನೀವು ನಾನು ಬಿಜೆಪಿ ಸರ್ಕಾರದ ಬಗ್ಗೆನೂ ಬ್ಲೇಮ್ ಮಾಡಲ್ಲ,
ಕಾಂಗ್ರೆಸ್ ಸರ್ಕಾರದ ಮಗನು ಬ್ಲೇಮ್ ಮಾಡಲ್ಲ ಮೇಡಮ್. ಪ್ರೊಟೆಕ್ಷನ್ ಬೇಕು, ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ, ರಕ್ಷಣೆ ಬೇಕು ಮೇಡಮ್. ಕರೆಕ್ಟ್. ಆದ್ರಿಂದ ನೋಡಿ ಮೇಡಮ್, ಈಗ ನೀವು ಮಧ್ಯಪ್ರದೇಶ ನಮ್ಮ ಯೋಗಿ ಅವ್ರು ನೋಡ್ಬೋದು, ಉತ್ತರ ಪ್ರದೇಶ ಅವರು ಸಿಎಂ ಆಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಅವ್ರು ನೋಡ್ಬೋದು ಮೇಡಮ್. ತುಂಬಾ ಯಾವ ತರ ಖುಷಿ ಆಗುತ್ತೆ ಮೇಡಮ್, ನಾವು ಟಿವಿ ನೋಡಿದ್ರು ತುಂಬಾ ಖುಷಿ ಪಡ್ತೀವಿ ಮೇಡಮ್. ಆ ತರ ಒಂದು ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಎಂ ಆಗಿ ಬರ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ಮೇಡಮ್. ಅಟ್ಲೀಸ್ಟ್ ಅವ್ರು 1 ವರ್ಷನಾರ ಆಡಳಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತು ಅಂದ್ರೆ ಮೇಡಮ್, ನಮ್ಮಂತ ಹಿಂದೂಗಳು ಎಲ್ಲಿಂದ ಎಲ್ಲಿ ಹೋದ್ರು ಮೇಡಮ್ ಧೈರ್ಯವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ಬೋದು ಮೇಡಮ್. ಅಂತ ಒಂದು ಮನಸ್ಥೈರ್ಯ ನಮಗ್ ಬರುತ್ತೆ. ಇದು ಹೀಗೆ ಮುಂದುವರ್ಕೊಂಡು ಹೋದ್ರೆ ಮೇಡಮ್ ತುಂಬಾ ಕಷ್ಟ ಆಗುತ್ತೆ. ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಅವ್ರು ಕೇಳ್ಕೊಳ್ಳೋದು ಅಷ್ಟೇ, ಗೃಹ ಸಚಿವರು ಪರಮೇಶ್ವರ್ ಕೇಳ್ಕೊಳ್ಳೋದು ಅಷ್ಟೇ, ದಯಮಾಡಿ ಪ್ರೊಟೆಕ್ಷನ್ ಕೊಡಬೇಕು ಮೇಡಮ್. ಹಿಂದೂಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಮೇಡಮ್, ನಾವು ಕೇಳ್ಕೊಳ್ಳೋದು ಇಷ್ಟೇ. ರೈಟ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ ಶಿವಕುಮಾರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ನಮ್ಮ ಹೆಸರು ಶಿವಕುಮಾರ್. ಹೇಳಿ ಸರ್. ಹೌದು ಮೇಡಮ್, ಇದು ಇವತ್ತಿಂದ ನಡೀತಾ ಇಲ್ಲ ಮೇಡಮ್. ಇದು ಸುಮಾರು ವರ್ಷಗಳಿಂದ ಇದು ನಡ್ಕೊಂಡ್ ಬರ್ತಾ ಇದೆ. ನಮ್ಮ ಹಿಂದೂಗಳಿಗೆ ಎಲ್ಲೇ ಹೋಗಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಭಯದಲ್ಲಿ ಮಾಡೋ ಒಂದು ವಾತಾವರಣ ಉಂಟಾಗಿದೆ ಮೇಡಮ್. ಇಲ್ಲಿ ಅವ್ರ ಹಬ್ಬಗಳು ಮಾಡ್ಬೇಕಾದ್ರೆ ಯಾವುದೇ ರೀತಿ ಒಂದು ಭಯ ಇರಲ್ಲ ಮೇಡಮ್. ಆರಾಮಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ಪೊಲೀಸ್ನವರು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಹಬ್ಬಗಳು ಬಂದ್ರೆ ನಮ್ಗೆ ಎಲ್ಲಾ ರೀತಿ ತೊಂದರೆಗಳು ನಮ್ಗೇನೆ. ಒಂದು ಡಿಜೆ ಹಾಕ್ಬಾರ್ದು, ಒಂದು ಯಾವುದೇ ರೀತಿ ಏನೇ ಒಂದು ನಮ್ಗೆ ಸಪೋರ್ಟ್ ಇಲ್ಲ ಮೇಡಮ್. ಈ ತರ ಆಗ್ತಿದೆ ಮೇಡಮ್. ನಿಮ್ಮ ಊರಲ್ಲಿ, ನಿಮ್ಮ ಗ್ರಾಮದಲ್ಲಿ ಅಥವಾ ನಿಮ್ಮ ಊರಲ್ಲಿ ಬೇರೆ ಧರ್ಮದವರು ಇಲ್ವಾ ಶಿವಕುಮಾರ್ ಅವರೇ? ನಿಮ್ಮಲ್ಲಿ ಯಾವತ್ತಾರು ಹಿಂಗೆಲ್ಲ ಗಲಾಟೆಗಳಾಗಿತ್ತ? ಇಲ್ಲ ಮೇಡಮ್, ಆಗಿಲ್ಲ ಮೇಡಮ್. ಈಗ ನಾವೇನು ಆತರ ತೊಂದರೆ ಕೊಡಲ್ವಲ್ಲ. ನಾವು ಹಿಂದೂಗಳು ನಾವು ಎಲ್ಲಾ ರೀತಿನೂ ಅಡ್ಜಸ್ಟ್ ಮಾಡ್ಕೊಬೇಕು. ನಾವು ಪ್ರತಿಯೊಂದಿಗೂ ಅವ್ರ ಜನಗಳಿಗೆ ಏನೇ ಒಂದು ಹಬ್ಬಗಳಾಗ್ಲಿ, ಅವ್ರಿಗೆ ಪ್ರತಿಯೊಂದು ಹಬ್ಬಗಳಿಗೂ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ನಮ್ಗೆ ಹಬ್ಬಗಳಾದ್ರೆ ಅವ್ರು ಅಡ್ಜಸ್ಟ್ ಮಾಡಂಗಿಲ್ಲ. ಅವ್ರು ಏನೇ ತೊಂದರೆ ಮಾಡಿದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಎಷ್ಟು ಕೇಸ್ ವಾಪಸ್ ತಗೊಂಡಿದ್ದಾರೆ ಮೇಡಮ್. ಬಿಜೆಲಿ ಕೆಜೆಲಿ ಕೇಸ್ ವಾಪಸ್ ತಗೊಂಡಿದ್ದಾರೆ. ಎಷ್ಟು ಅವ್ರಿಗೆ ಎಲ್ಲ ಎಲ್ಪ್ ಮೇಡಮ್. ಅವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದ ಇದೇ ಮೇಡಮ್ ನಮ್ಗೆ ಆಗ್ತಾ ಇರೋದು. ನಾವ್ ಯಾವತ್ತು ದುಡ್ಡಿನ ಆಸೆಗೋಸ್ಕರ ನಾವ್ 2000ಕ್ಕೆ ಫ್ರೀಗೆ ಅಂತ ಹೇಳಿ ನಮ್ಮ ಮತಗಳನ್ನ ಮಾರ್ಕೊಂಡು ಈ ಕಾಂಗ್ರೆಸ್ ಸರ್ಕಾರ ಬಂತು, ಅವತ್ತಿನಿಂದ ನಾವು ಹಾಳಾಗಿ ಹೋದ್ವಿ ಮೇಡಮ್. ಈ ಬಿಜೆಪಿ ಸರ್ಕಾರ ಬಂದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಅಲ್ಲಲ್ಲ, ಸರೋಗಂತ ಅಲ್ಲ ಮೇಡಮ್. ಆದ್ರೆ ನಮ್ಗೆ ಹಿಂದೂಗಳಿಗೆ ಒಂದು ಅಟ್ಲೀಸ್ಟ್ ಸಪೋರ್ಟ್ ಅಂತ ಆದ್ರೂ ಇರುತ್ತಲ್ಲ. ಇವ್ರು ಮಾಡ್ತಾ ಇದಾರೆ ಮೇಡಮ್, ಹೇಳಿ ನೋಡೋಣ. ಎಲ್ಲ ಒಂದು ತುಂಬಾ ಒಳ್ಳೆಯವರು, ಅವ್ರು ಯಾವುದೇ ಶಾಂತಿ ದೂತರು ಅಂತ ಹೇಳ್ಕೊಂತಾರಲ್ಲ ಮೇಡಮ್. ಇದು ಶಾಂತಿ ದೂತರು ಮಾಡುವಂತ ಕೆಲಸನ ಮೇಡಮ್ ಇದು. ಅಲ್ಲ, ಕಲ್ಲಲ್ಲಿ ಎಸೆಯೋದು, ಆಮೇಲೆ ಹಿಂದೂಗಳ ಮೇಲೆ ಗಲಾಟೆ ಮಾಡೋದು, ಎಲ್ಲೇ ಒಂದು ಅಲ್ಲ ಮೇಡಮ್. ಈಗ ಇವ್ರು ಬೆಳಗಿನ ಸಂಜೆವರೆಗೂ 5 ಸಲ ಆಜನ್ ಕೂಗ್ತಾರೆ. ನಾವೇನ್ ತೊಂದರೆ ಕೊಟ್ಟಿದೀವ ಇವ್ರಿಗೆ? ಮತ್ ನಮ್ಗೆ ಯಾಕೆ ಮೇಡಮ್ ತೊಂದ್ರೆ? ನಾವು ದರ್ಗಾದ ಮುಂದೆ ಒಂದು ಮೇಡಮ್ ಯಾರನ್ನ ಸತ್ರೆ ಒಂದು ತಮಟೆ ಹೊಡಿಯಂಗಿಲ್ಲ. ಮತ್ತೆ ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡಬೇಕು, ಅವ್ರು ಮಾತ್ರ ಏನಕ್ಕೂ ಅಡ್ಜಸ್ಟ್ ಮಾಡಂಗಿಲ್ಲ. ಶಾಂತಿ ಪ್ರಿಯರು ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು ಅವ್ರನ್ನ. ಅದನ್ನೇ ನಾನು ಹೇಳ್ತಿರೋದು. ಅವರು ಶಾಂತಿ ದೂತರು, ಯಾವುದೇ ರೀತಿ ಒಂದು ಗಲಾಟೆಗೆ ಹೋಗಲ್ಲ, ಏನು ಮಾಡಲ್ಲ. ನಾವು ಮಾತ್ರ ಎಲ್ಲದಕ್ಕೂ ಸಹಿಸ್ಕೋಬೇಕು. ಹೇಳಿ ಮೇಡಮ್, ಇದರಲ್ಲಿ ಯಾವ ನ್ಯಾಯ ನಮ್ಗೆ ಎಲ್ಲಿದೆ ಸಹಕಾರ? ಎಲ್ಲಿದೆ ಸರ್ಕಾರದಿಂದ? ಬಟ್ ಪೊಲೀಸವ್ರು ಮೇಯ್ನು ಅವ್ರು ಹೇಳ್ದಂಗೆ, ಸರ್ಕಾರ ಈಗ ಅವ್ರದ್ದು ಇರೋದ್ರಿಂದ ಅವ್ರು ಹೇಳ್ದಂಗೆ ಕೇಳ್ಬೇಕು ಪೊಲೀಸ್ನವ್ರು, ಅಧಿಕಾರಿಗಳು. ಆ ಹೆಣ್ಮಗು ನೋಡಿದ್ರೆ ಮೇಡಮ್, ಹೆಣ್ಮಗು ಅಂತ ನೋಡಿದೀರಾ ಹೊಡೆದಿದ್ದಾರೆ ಅವ್ರಿಗೆ. ಆ ಹೆಣ್ಮಗು ಏನ್ ಮಾಡಿತ್ತು? ಎಷ್ಟು ಅನುಭವಿಸ್ತಾರೆ ಅವರು. ಆ ಮಕ್ಳು ನೋಡಿ ಮೇಡಮ್ ಎಷ್ಟು ಅನುಭವಿಸ್ತಾ ಇದ್ರೆ ಹಾಸ್ಪಿಟ್ಲಲ್ಲಿ. ಕಾಂಗ್ರೆಸ್ ಸರ್ಕಾರ ತೊಲಗೋವರೆಗೂ ನಮ್ಮ ಹಿಂದೂಗಳಿಗೆ ಯಾವುದೇ ರೀತಿ ಅಲ್ಲ ಮೇಡಮ್, ಚಾಮುಂಡಿ ಬೆಟ್ಟನೇ ನಿಮ್ದಲ್ಲ ಅಂತಾರಲ್ಲ ಮೇಡಮ್. ಹಾಗಾದ್ರೆ ಅವ್ರಿಗೆ ಬರ್ಕೊಟ್ಟಿದ್ದಾರೆ ಇವರು? ಹೇಳಿ. ಹಾಗಾದ್ರೆ ನಾವು ರೈಟ್ ಸರ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ. ರವಿ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನ ನಂದಿನಿ ಲೇಔಟ್ ನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ರವಿ ಅವರೇ. ಮೇಡಮ್ ನಮಸ್ತೆ. ಮದ್ದೂರಿನಲ್ಲಾದ ಗಲಾಟೆ ಗಲಭೆ ಯಾರನ್ನ ಹೊಣೆ ಮಾಡ್ತೀರಿ? ಯಾರ ಕಾರಣ? ಭದ್ರತಾ ಲೋಪಾನ, ಸರ್ಕಾರದ ಲೋಪಾನ, ಏನ್ ಹೇಳ್ತೀರಿ? ಮೇಡಮ್ ಇದು ನೇರ ಸರ್ಕಾರ ಹೊಣೆ ಆಗುತ್ತೆ ಮೇಡಮ್. ನೋಡಿ ಮೇಡಮ್, ಇವತ್ತಿನ ದಿನ ಹೇಗಿದೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಿನಕ್ಕೆ 5 ಬಾರಿ ಈ ಮಸೀದಿಯನ್ನು ತಕ್ಕದ್ದು ಒಂದು ಸೈರನ್ ಕಟ್ಕೊಂಡು ಅಲ್ಲ ಕೂಗುವಂತದ್ದು ಒಂದಿದೆ. ಆದ್ರೆ ಈಗ ನಮ್ದು ಹಿಂದುತ್ವ ಬಂದ್ಬಿಟ್ಟು ವರ್ಷಕ್ಕೊಂದ್ಸರಿ ಗಣೇಶ ಹಬ್ಬವನ್ನ ನಾವು ಮಾಡ್ತೀವಿ ಮೇಡಮ್. ಈಗ ನಾವು ಯಾವ್ದಾರ ಒಂದು ಮುಸ್ಲಿಮ್ಸ್ ಅವ್ರ ಹಬ್ಬ ಬಂದ್ರೆ ಈ ತುಂಬಾ ಪ್ರೊಟೆಕ್ಷನ್ ಇರುತ್ತೆ, ಪೊಲೀಸ್ನವ್ರು ಮಸೀದಿ ಮುಂದೆ ನಿಂತಿರ್ತಾರೆ. ಅದೇ ತರ ಯಾವ್ದಾರ ಒಂದು ಊರಲ್ಲಿ ಅಥವಾ ಒಂದು ಬೆಂಗಳೂರಿನಾದಂತ ಏರಿಯಾಗಳಲ್ಲಿ ಯಾವ್ದಾರ ಒಂದು ಹಬ್ಬ ಮಾಡ್ತೀವಿ ಅಂದಾಗ ದಯಮಾಡಿ ಈ ತರ ಗಲಭೆ ಆಗದೆ ತರ ಪೊಲೀಸ್ನವ್ರು ದಯಮಾಡಿ ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ ಅನುವು ಮಾಡ್ಕೊಡ್ಬೇಕು.
ಇವತ್ತಿನ ದಿನ ಏನ್ ಈ ಮದ್ದೂರಲ್ಲಿ ಗಲಭೆ ನಡೆದಿದೆ, ಗಲಾಟೆಗಳಾಗಿದೆ ನೋಡಿ. ನೀವು ತೋರಿಸ್ತಾ ಇರೋದು ಯಾವ ತರ ಇದೆ ಅಂತಂದ್ರೆ ಒಂದು ಹಿಂದೂ ಮುಸ್ಲಿಂ ಗಲಾಟೆಗಿಂತ ದೊಡ್ಡ ಗಲಭೆನೇ ಆಗೋ ತರ ಇದೆ ನೋಡಿ ಮೇಡಮ್. ಇದು ಇಲ್ಲಿಗೆ ನಿಲ್ಲಲ್ಲ ಮೇಡಮ್. ನಾನು ಯಾವುದೇ ಸರ್ಕಾರದ ಮೇಲೆ ನಾನು ದೂರಲ್ಲ ಮೇಡಮ್. ನಮಗೆ ಪ್ರೊಟೆಕ್ಷನ್ ಬೇಕು. ನಾವು ಹಿಂದೂಗಳು, ನಾವು ಎಲ್ಲಿದ್ದೀವಿ, ನಾವು ಇಂಡಿಯಾದಲ್ಲಿ ಇದೀವ ಅಥವಾ ಪಾಕಿಸ್ತಾನದಲ್ಲಿ ಇದೀವ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ನಾವು ಸಾರ್ವಜನಿಕರು ಬದುಕದೇ ಕಷ್ಟ ಆಗಿದೆ ಮೇಡಮ್. ನಿಮ್ಗೆ ಗೊತ್ತಿಲ್ಲ, ಇದೇ ಬೆಂಗಳೂರು ಹಲವೊಂದು ಏರಿಯಾಗಳಲ್ಲಿ ಈ ಮುಸ್ಲಿಮ್ಸ್ ಬಾಂಧವರು ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡು ಓಡಾಡ್ತಾರೆ, ಎದುರಿಸ್ತಾರೆ. ಜನಜೀವನ ತುಂಬಾ ಕಷ್ಟವಾಗಿದೆ. ನೇರ ರಾಜ್ಯ ಸರ್ಕಾರನೇ ಇದಕ್ಕೆ ಹೊಣೆ ಆಗೋದು ಮೇಡಮ್. ದಯಮಾಡಿ ನೋಡಿ. ಈಗ ನಾನು ಬಿಜೆಪಿ ಸರ್ಕಾರದ ಬಗ್ಗೆನೂ ಬ್ಲೇಮ್ ಮಾಡಲ್ಲ, ಕಾಂಗ್ರೆಸ್ ಸರ್ಕಾರದ ಬಗ್ಗೆನೂ ಬ್ಲೇಮ್ ಮಾಡಲ್ಲ ಮೇಡಮ್. ಪ್ರೊಟೆಕ್ಷನ್ ಬೇಕು, ಸಾರ್ವಜನಿಕರಿಗೆ ರಕ್ಷಣೆ ಇಲ್ಲ, ರಕ್ಷಣೆ ಬೇಕು ಮೇಡಮ್. ಆದ್ರಿಂದ ನೋಡಿ ಮೇಡಮ್, ಈಗ ನೀವು ಮಧ್ಯಪ್ರದೇಶ ನಮ್ಮ ಯೋಗಿ ಅವ್ರು ನೋಡ್ಬೋದು, ಉತ್ತರ ಪ್ರದೇಶ ಅವರು ಸಿಎಂ ಆಗಿ ಉತ್ತರ ಪ್ರದೇಶದಲ್ಲಿ ಯೋಗಿ ಅವ್ರು ನೋಡ್ಬೋದು ಮೇಡಮ್. ತುಂಬಾ ಯಾವ ತರ ಖುಷಿ ಆಗುತ್ತೆ ಮೇಡಮ್. ನಾವು ಟಿವಿಲಿ ನೋಡಿದ್ರು ತುಂಬಾ ಖುಷಿ ಪಡ್ತೀವಿ ಮೇಡಮ್. ಆ ತರ ಒಂದು ವ್ಯಕ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಿಎಂ ಆಗಿ ಬರ್ಬೇಕು ಅಂತ ನಮ್ಗೆ ತುಂಬಾ ಆಸೆ ಇದೆ ಮೇಡಮ್. ಅಟ್ಲೀಸ್ಟ್ ಅವ್ರು ಒಂದು ವರ್ಷನಾರ ಆಡಳಿತ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇತ್ತು ಅಂದ್ರೆ ಮೇಡಮ್, ನಮ್ಮಂತ ಹಿಂದೂಗಳು ಎಲ್ಲಿಂದ ಎಲ್ಲಿ ಹೋದ್ರು ಮೇಡಮ್ ಧೈರ್ಯವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ ಬರ್ಬೋದು ಮೇಡಮ್. ಅಂತ ಒಂದು ಮನಸ್ಥೈರ್ಯ ನಮಗ್ ಬರುತ್ತೆ. ಇದು ಹೀಗೆ ಮುಂದುವರ್ಕೊಂಡು ಹೋದ್ರೆ ಮೇಡಮ್ ತುಂಬಾ ಕಷ್ಟ ಆಗುತ್ತೆ. ದಯಮಾಡಿ ಮಾನ್ಯ ಸಿದ್ದರಾಮಯ್ಯ ಅವರು ಕೇಳ್ಕೊಳ್ಳೋದು ಅಷ್ಟೇ, ಗೃಹ ಸಚಿವರು ಪರಮೇಶ್ವರ್ ಕೇಳ್ಕೊಳ್ಳೋದು ಅಷ್ಟೇ, ದಯಮಾಡಿ ಪ್ರೊಟೆಕ್ಷನ್ ಕೊಡಬೇಕು ಮೇಡಮ್. ಹಿಂದೂಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಮೇಡಮ್. ನಾವು ಕೇಳ್ಕೊಳ್ಳೋದು ಇಷ್ಟೇ. ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದಕ್ಕೆ.